ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಪಕ್ಷದ ಧುರೀಣರಾದ ಶ್ರೀಯುತ ಎಂ ಕೃಷ್ಣರವರು ಜೊತೆಗೆ ಇವತ್ತು ವಿಶೇಷವಾಗಿ ಅವರ ಶುಭ ದಿನ ಜೊತೆಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಸುಮಾರು 20 ವರ್ಷಗಳಿಂದ ಸಮಾಜ ಸೇವೆ ತೊಡಗಿಸಿಕೊಂಡು ಸುತ್ತಮುತ್ತಲಿನ ಜನರಿಗೆ ಚಿರಪರಿಚಿತರಾಗಿ ಜೊತೆಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರೊಂದಿಗೆ ಹಾಗೂ ಇಲ್ಲ ಜನರೊಂದಿಗೆ ಎಲ್ಲ ರೀತಿಯಿಂದಲೂ ಸಮಾಜ ಸೇವೆಯಲ್ಲಿ ಪಾಲ್ಗೊಂಡು ಅವರಿಗೆ ಪ್ರತಿದಿನ ಪ್ರತಿ ವಾರ ಪ್ರತಿ ತಿಂಗಳು ಅವ್ರ ಜೊತೆ ಇದ್ದು ಮುಖ್ಯವಾಗಿ ಏನು ಇದು ಬಂತು ಕೋವಿಡ್ ಬಂತಲ್ಲ, ಕೋವಿಡ್ ಹಿಂದೆ ಮತ್ತೆ ಮುಂದೆ ನಂತರ ಸುಮಾರು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಎಲ್ಲಾ ಸಮಾರಂಭಗಳಲ್ಲೂ ಸಾರ್ವಜನಿಕರಿಗೆ ಹಿತರಕ್ಷಣೆಯಾಗಿ ನಿಂತುಕೊಂಡು ಈ ಭಾಗದಲ್ಲಿ ಅಗ್ರಹಾರದ ಸ್ಥಳೀಯ ಭಾಗದಲ್ಲಿ ಮತ್ತೆ ಗೋವಿಂದರಾಜನಗರದ ರಾಜ್ಕುಮಾರ್ ವಾರ್ಡ್ನಲ್ಲಿ ಸತತವಾಗಿ 20-25 ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಮಾನ್ಯ ಶ್ರೀಮತಿ ಕೃಷ್ಣಮೂರ್ತಿಯವರಿಗೆ ನಿಮ್ಮೆಲ್ಲ ಶುಭಾಶಯಗಳು ಕೊಡ್ಲಿಕ್ಕೆ ನಾನು ಇದನ್ನು ಬಂದಿದ್ದೇನೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಇವರಿಗೆ ದೇವರು ಆಯುಷ್ ಅದೃಷ್ಟ ಯಶಸ್ಸು ನೀಡಿ ಜೊತೆಗೆ ಜನಮನ್ನಣೆ ಗಳಿಸುವಂತ ಒಂದು ಪ್ರಾಮುಖ್ಯತೆ ದೇವ್ರು ಕೊಡ್ಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಶುಭವಾಗ್ಲಿ, ದೇವರು ಒಳ್ಳೇದು ಮಾಡಿ. ನಮ್ಮ ಬಾಸ ಕ್ಷತ್ರಿಯ ಸೇವಾ ಸಮಾಜ ಟ್ರಸ್ಟ್ ಪರವಾಗಿ ನಮ್ಮ ಕಿಟ್ಟಣ್ಣ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಹಾರ್ದಿಕ ಶುಭಾಶಯಗಳು. ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀವಿ. ನಾವೀಗ ವಿಜಯನಗರ ಗೋವಿಂದರಾಜ ಭಾಗದಲ್ಲಿ ನಾವು ಒಂದು 5,000 to 6,000 ಜನ ಇದ್ದೀವಿ. ಎಲ್ಲರೂ ನಮ್ಮ ಕಿಟ್ಟಣ್ಣ ಅವರಿಗೆ ಗುರುತಿಸ್ತಾರೆ, ಎಲ್ಲರೂ ಪರಿಚಯ ಇದ್ದಾರೆ. ನಮ್ಮ ಸಂಪೂರ್ಣ ಸಹಕಾರ ಬೆಂಬಲ ಅವ್ರ ಜೊತೆಲಿ ಇರುತ್ತೆ. ಅವರು ನಮಗೆ ಎಲ್ಲ ಥರದ್ದು ಸಹಕಾರ ಕೊಡ್ತಾರೆ ಅಂತ ಭಾವಿಸ್ಕೊಂಡು ಇವತ್ತು ಹೋದ ವರ್ಷ ಬಂದಿದ್ವಿ, ಕಳೆದ ವರ್ಷ ಬಂದಿದ್ವಿ. ಪ್ರತಿ ವರ್ಷ ಇವ್ರ ಕಾರ್ಯಕ್ರಮಕ್ಕೆ ನಾವು ತಂಡದ ಪರವಾಗಿ ಬಂದು ನಮ್ಮ ಸಮಾಜದ ವತಿಯಿಂದ ಇವರಿಗೆ ಶುಭ ಹಾರೈಕೆಯನ್ನು ಹೇಳಿ ಹೋಗ್ತೀವಿ. ಭಗವಂತ ಇವರಿಗೆ ಇನ್ನೂ ಹೆಚ್ಚಿನ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ಸಮಾಜ ಸೇವೆ ಮಾಡಲಿಕ್ಕೆ ಇನ್ನೂ ಶಕ್ತಿ ಕೊಡಲಿ ಅಂತ ನಾವು ಇವರಿಗೆ ಆಶಿಸ್ತೀವಿ. ಹಾಗೆ ನಮ್ಮ ಸಂಪೂರ್ಣ ಬೆಂಬಲ ಇವ್ರ ಜೊತೆಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಂತೋಷ್ ಕುಮಾರ್ ಅಂಬೋರಿ ಅವರು ಬಾಸ ಕ್ಷತ್ರಿಯ ಸೇವಾ ಸಮಾಜ ಟ್ರಸ್ಟ್ ಅಧ್ಯಕ್ಷರಾಗಿ ಮಾತಾಡ್ತಾರೆ. ನಾವು ಒಂದು ಪಾಂಡುರಂಗನ ಉತ್ಸವ ಮಾಡ್ತೀವಿ ವರ್ಷ 10-12 ವರ್ಷದಿಂದನೂ ಇವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಕಮ್ಯುನಿಟಿ ಅಭಿವೃದ್ಧಿಗೆ ಭಾಳ ಸಹಕರಿಸಿದ್ದಾರೆ. ಎಷ್ಟೇ ಹೊತ್ತಿಗೆ ನಾವು ಬಂದರೂ ನಮಗೆ ತುಂಬ ಹೃದಯದಿಂದ ಸಹಕಾರ ಕೊಟ್ಟು ನಮಗೆ ನಮ್ಮ ಕಮ್ಯುನಿಟಿ ಮುಂದೆ ಬೆಳೀಲಿಕ್ಕೆ ಭಾಳ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂಥ ಸ್ನೇಹಜೀವಿಗಳು ನಮ್ಮ ಸಮಾಜಕ್ಕೆ ಸಿಕ್ಕಿದ್ದು ನಮ್ಮೆಲ್ಲರ ಅದೃಷ್ಟ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂಬರುವ ಜಿಬಿಎ ಚುನಾವಣೆಗೆ ಇವರಿಗೆ ಪಕ್ಷದ ವತಿಯಿಂದ ಇವರು ಏನು ಹೋರಾಟ ಇದು ಮಾಡ್ತಿದ್ದಾರೆ ಆ ವತಿಯಿಂದ ಅವರು ನಿಂತರೆ ನಮ್ಮ ಕಮ್ಯುನಿಟಿಯ ಸಂಪೂರ್ಣ ಹಬ್ಬದ ಶುಭಾಶಯಗಳು. ನಮ್ಮ ಕಿಟಿಯಣ್ಣಂಗೆ ದಾಸರಹಳ್ಳಿಯಲ್ಲಿ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಬಡವ್ರಿಗೆ. ಮುಂದಕ್ಕೂ ಅದೇ ತರ ಅವ್ರಿಗೆ ಆಯುಷ ಆರೋಗ್ಯ ದೇವ್ರು ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತೀನಿ. ಚುನಾವಣೆಯಲ್ಲಿ ಅವರು ಎಲ್ಲಕ್ಕೂ ಮುಂದೆ ನಿಂತ್ಕೊಂಡು ನಮ್ಮಂತ ಬಡವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಹೆಲ್ಪ್ ಮಾಡಿದ್ದಾರೆ ಜನಗಳಿಗೆ, ಎಲ್ಲಾ ರೀತಿ ಎಷ್ಟು ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ, ಸಹಾಯ ತಗೊಂಡಿದ್ದಾರೆ, ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದರಿಂದ ನಾನು ಅವಣ್ಣ ಕೃತಜ್ಞತೆ ಸಲ್ಲಿಸ್ತೀನಿ. ತುಂಬಾ ಜನಕ್ಕೆ ಇನ್ನೂ ಹೆಲ್ಪ್ ಆಗ್ಬೇಕು ಅವ್ರ ಕಡೆಯಿಂದ. ಮಾಡ್ತೀವಿ ಸರ್, ಮಾಡ್ತೀವಿ. ನಮ್ ಕಿಟಿಯಣ್ಣವ್ರಿಗೆ ಸಹಕಾರ ಕೊಟ್ಟು ಮಾಡ್ತೀವಿ. ನಾವು ಮುಂದೆ ನಿಂತ್ಕೊಂಡು ಮಾಡ್ತೀವಿ. ನಾವು ಕಿಟಿಯಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕಿಟ್ಟಿಯಣ್ಣವ್ರದ ಜನ್ಮದಿನ ಅವ್ರದ್ದು ಶುಭಾಶಯಗಳು. ಯಾವ ಎಲೆಕ್ಷನ್ ನಿಂತ್ಕೊಳ್ಳಿ, ಏನೇ ಆಗ್ಲಿ ನಾವು ಮುಂದೆ ನಿಂತ್ಕೊಂಡು ನಡೆಸ್ಕೊಡ್ತೀವಿ, ಮನಸ್ಪೂರ್ವಕ ನಡೆಸ್ಕೊಡ್ತೀವಿ. ನಾವ್ ಇರಾಗಂಟ ನಡೆಸ್ಕೊಡ್ತೀವಿ. ಯಾವತ್ತೂ ಅವ್ರಿಗೆ ನಾವು ತೊಂದ್ರೆ ಮಾಡಿಲ್ಲ, ಇನ್ನು ಮುಂದೆನೂ ತೊಂದ್ರೆ ಮಾಡಲ್ಲ. ಜನಗಳ ಬೆಂಬಲ ನಾವು ಕೊಡಿಸ್ತೀವಿ ಸರ್. ಕಿಟಿಯಣ್ಣವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಅಭಿವೃದ್ಧಿಯಾಗಿ ಚೆನ್ನಾಗಿ ಬೆಳಿಲಿ. ಅವ್ರಿಗೆ ಆಶೀರ್ವಾದ ಪ್ರಿಯಾ ಕೃಷ್ಣರಿಂದ ಆಶೀರ್ವಾದ ಸಿಗ್ಲಿ. ಕಿಟಿಯಣ್ಣವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ಆಯುಷ ಆರೋಗ್ಯ ಕೊಟ್ಟು ದೇವರು ಒಳ್ಳೆ ಅಭಿವೃದ್ಧಿ ಕೊಡ್ಲಿ. ಆಮೇಲೆ ಪ್ರಿಯ ಕೃಷ್ಣ ಅವ್ರಿಗೆ ಆಶೀರ್ವಾದ ಕಿಟಿಯಣ್ಣವ್ರಿಗೆ ಇರ್ಲಿ ಹೇಳ್ತೀನಿ. ಕಿಟ್ಟಿ ಸರ್ಗೆ ಎಲ್ಲರ ಜನರ ಆಶೀರ್ವಾದ ಅವ್ರ ಮೇಲೆ ಯಾವ ಸದಾ ಇರ್ಲಿ. ಆಮೇಲೆ ನಮ್ಗಳ ಆಶೀರ್ವಾದ ಇರ್ಲಿ. ಆಮೇಲೆ ದೇವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರ್ಲಿ ಅಂತ ಹಾರೈಸ್ತೀನಿ ಸರ್. ಕಿಟ್ಗಳೆಲ್ಲ ಕೊಟ್ರು, ರೇಷನ್ ಎಲ್ಲರೂ ಪ್ರತಿಯೊಬ್ಬರಿಗೂ ರೇಷನ್ ಹಂಚಿದ್ರು, ಊಟ ಎಲ್ಲ ಕೊಟ್ರು, ತುಂಬಾ ಸಹಾಯ ಮಾಡಿದ್ದಾರೆ ಸರ್. ಜನ್ಮದಿನದ ಶುಭಾಶಯಗಳು. ಕಿಟಿಯಣ್ಣವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ಜನ್ಮದಿನ ಅಭಿವೃದ್ಧಿ ಆಗ್ಲಿ, ಚೆನ್ನಾಗ್ ಮುಂದೆ ಬರ್ಲಿ, ಅದನ್ನ ಕೇಳ್ಕೊತೀವಿ. ಚೆನ್ನಾಗಿರ್ಲಿ ಅಂತ ಹಾರೈಸ್ತೀವಿ. ಕಿಟಿಯಣ್ಣವ್ರಿಗೆ ಆಯುಷ ಆರೋಗ್ಯ ಕೊಟ್ಟು ಹುಟ್ಟುಹಬ್ಬ ಶುಭಾಶಯಗಳು. ತುಂಬಾ ಅದ್ದೂರಿಯಾಗಿ ಮಾಡಿದೀವಿ ಸರ್. ಅವರು ಅವ್ರಿಗೆ ನಮ್ಮ ಶಾಸಕರಾದ ಪ್ರಿಯಾ ಕೃಷ್ಣ ಅವರು ಹಾಗೂ ನಮ್ಮ ಎಂ ಕೃಷ್ಣಪ್ಪ ಅವರು ಅವ್ರಿಗೆ ಸದಾ ಆಶೀರ್ವಾದ ಮಾಡ್ಲಿ, ಜನತೆ ಆಶೀರ್ವಾದನೂ ಕೂಡ ಅವ್ರಿಗೆ ಸಿಗ್ಲಿ. ಈ ವರ್ಷ ಅವರು ಜಿಬಿಯಲ್ಲಿ ಅದ್ದೂರಿಯಾಗಿ ಗೆದ್ದು ಬರ್ಲಿ ಅನ್ನೋ ಆಶೀರ್ವಾದ ಜನಗಳಿರ್ಲಿ ಸರ್. ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ನ ಹಾಗೂ ಅಗ್ರಹಾರ ದಾಸರಹಳ್ಳಿಯ ಜನತೆ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕಿಟಿಯಣ್ಣವ್ರಿಗೆ.
106 ಕಾರ್ಪೊರೇಟ್ರು ಎಲ್ಲಾರ್ಗು ಹಿಂಗೆ ಒಳ್ಳೇದ್ ಮಾಡ್ಲಿ, ಜನಕ್ಕೆ ಹಿಂಗೆ ಹೆಲ್ಪ್ ಮಾಡ್ಲಿ. ಕೋವಿಡ್ ಅಲ್ಲೆಲ್ಲ ಹೆಲ್ಪ್ ಮಾಡಿದ್ದಾರೆ, ಕಿಟ್ ಕೊಟ್ಟಿದ್ದಾರೆ, ರೇಷನ್ ಕಿಟ್ ಎಲ್ಲಾದ್ರಲ್ಲೂ ಸಹಾಯ ಮಾಡ್ತಾರೆ. ನಮ್ಗೆ ಯುವಕರಿಗೆ ಏನೇ ತೊಂದರೆ ಇದ್ರು ಸ್ಪಂದಿಸ್ತಾರೆ. ಅದರಿಂದ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ನಾವು ಬಯಸ್ತೀವಿ. ನಮ್ ಬೆಂಬಲ ಯುವಕರು ಬೆಂಬಲ ಬೇಕು, ಅವ್ರೊಬ್ರೆ ಗೆಲ್ಲಕ್ಕಾಗಲ್ಲ ಸರ್. ನಾವು ಯೂತ್ ಕಾಂಗ್ರೆಸ್ ಅವರೇ, ಎಲ್ಲಾರು ಸಪೋರ್ಟ್ ಮಾಡ್ತೀವಿ, ಹಿಂಗೆ ಇರ್ತೀವಿ. ಕಿಟ್ಟಣ್ಣ ಹಿಂಗೆ ಇರ್ತಾರೆ, ನಮ್ಗೆ ಯಾವಾಗ್ಲೂ ಸ್ಪಂದಿಸ್ತೀವಿ, ಅವರು ಸ್ಪಂದಿಸ್ತಾರೆ. ನನ್ನ ಎಲ್ಲ ಮಿತ್ರರು ಹಾಗೂ ನನ್ನ ಹಿರಿಯ ಸಹೋದರಿಯರು ಹಾಗೂ ಅಣ್ಣ ತಮ್ಮದಿರು ಹಾಗೂ ನಮ್ಮ ಶಾಸಕರಾದ ಪ್ರಿಯಕೃಷ್ಣ ಅವರು ಹಾಗೂ ನಮ್ಮ ಬಾಸಾದ ಪ್ರಿಯಕೃಷ್ಣರ ತಂದೆಯವರಾದ ಕೃಷ್ಣಪ್ಪನವರು ನನಗೆ ಸದಾ ಅವರ ಮೇಲೆ ಪ್ರೀತಿ ಗೌರವ ಎಲ್ಲ ಇಟ್ಕೊಂಡು ಇಲ್ಲವರು ನನ್ನ ಬೆಳೆಸಿ ಎಲ್ಲ ಇದು ಮಾಡಿದ್ದಾರೆ. ಇನ್ನು ಮುಂದಕ್ಕೂ ಬೆಳೆಸಿ ನಮ್ಮೆಲ್ಲರಿಗೂ ಕ್ಷೇತ್ರಕ್ಕೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಗಲಿರುಳು ಬಡವರಿಗೆ ಯಾವುದೇ ಜಾತಿ ಧರ್ಮ ಇಲ್ಲಿ ಎಲ್ಲರಿಗೂ ಒಂದೇ ಥರ ನೋಡಿಕೊಂಡು ಎಲ್ಲರಿಗೂ ಕಾರ್ಯಕ್ರಮ ಎಲ್ಲರಿಗೂ ಬಡವರಿಗಾಗಲಿ ಇನ್ನೊಂದಾಗಲಿ ಎಲ್ಲ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಇಡೀ ದೇವಸ್ಥಾನ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಕ್ಷೇತ್ರದಲ್ಲಿ ಯಾವುದೇ ಒಂದು ಸಣ್ಣ ಒಂದು ತೊಂದರೆ ಇದ್ದರೂ ಅರ್ಧ ಗಂಟೆ 1 ಅವರ್ ಹೇಳಿ ಕಾರ್ಯಕ್ರಮ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ. ಹಾಗೂ ಮುಂದಕ್ಕೆ ಇನ್ನೂ ಅವ್ರ ತಂದೆಯವ್ರಿಗೆ ಮಿನಿಸ್ಟರ್ ಆಗಿ ಅಧಿಕಾರ ಸಿಕ್ಕಿ ಇನ್ನೂ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಎರಡು ಕ್ಷೇತ್ರದಲ್ಲೂ ತುಂಬ ಅಭಿವೃದ್ಧಿ ನಡೀತಾ ಇದೆ. ಹೀಗೆ ನನ್ನ ಮೇಲೆ ಅವರು ತುಂಬ ಆಶೀರ್ವಾದ ಇಟ್ಟಿದ್ದಾರೆ. ನಾನು ಸದಾ ಅವ್ರಿಗೆ ಪ್ರೀತಿಯಾಗಿ ನಂಬಿಕೆಗೆ ಇರ್ತೀನಿ. ಮುಂದಿನ GB ಎಲೆಕ್ಷನಲ್ಲಿ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದು ತಿರುಗಿ ಅವರೇ ನಮಗೇನಾದ್ರು ಟಿಕೆಟ್ ಕೊಟ್ಟಿದ್ದೇ ಆಗಲಿ ಹಾಗೂ ನನ್ನ ಗೆಳೆಯರಾದ ಎಲ್ಲ ನನ್ನ ಕಾರ್ಯಕರ್ತರು ಎಲ್ಲ ನನ್ನ ಬೆಂಬಲವಾಗಿ ಇದ್ದಾರೆ. ಹಾಗೆ ಕೊನೆಗೆ ನಾನೇನು ಹೇಳೋದಿದ್ರೆ, ಇದೇ ಥರ ನನಗೆ ಎಲ್ಲ ಹುಟ್ಟುಹಬ್ಬ ಪ್ರತಿ ವರ್ಷನೂ ಬಂದು ನನ್ನ ಕಾರ್ಯಕರ್ತರು ಹಾಗೂ ನನ್ನ ಸ್ನೇಹಿತರು ಅಣ್ಣ ತಮ್ಮದಿರು ಎಲ್ಲರೂ ನನಗೆ ಇದೇ ಥರ ಆಶಿಸಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಹಾಗೆ ಅವ್ರಿಗೆಲ್ಲರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಸರ್ ಅಂತೆಲ್ಲ ಅವತ್ತಿಂದ ಮಾಡ್ಕೊಂಬಂದಿದ್ದಾರೆ. ಅದು ಚುನಾವಣೆಗೆ ಒಂದಲ್ಲ ಒಂದು ಅಡ್ಡಿ ಆಗ್ತಾ ಇದೆ, ಸತ್ಯ ಇಲ್ಲ ಅಂತಲ್ಲ. ಆದರೆ ಈ ಶೀಘ್ರದಲ್ಲಿ ಈಗ ಹೊಸದಾಗಿ ಕ್ಯಾಟಗರಿ ಅನೌನ್ಸ್ ಆಗಿದೆ. ಮುಂದಕ್ಕೆ ಇನ್ನೇನು 2-3 ತಿಂಗಳಲ್ಲಿ ಎಲೆಕ್ಷನ್ ಮಾಡಲೇಬಹುದು ಅಂತ ಕಾರ್ಯರೂಪದಲ್ಲಿದೆ. ಈ ಸಲ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ಮಾಡಿ ಈ ಸಲ ಜಯಬೇರಿ ಆಗುತ್ತೆ. ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿದು GB ಎಲ್ಲ 5 ಮೇಯರ್ ಪಂಗಡವನ್ನು ನಮ್ಮಲ್ಲೇ ಗೆಲ್ತೀವಿ ಅನ್ನೋದು. ಯಾಕಂದರೆ ಜನಕ್ಕೆ ಕೊಟ್ಟಿರೋ ಕಾರ್ಯಕ್ರಮಗಳು ಸಿದ್ದರಾಮಣ್ಣ ಆಗಲಿ, DK ಶಿವಕುಮಾರ್ ಆಗಲಿ ಹಾಗೂ ಸಹಪಾಠಿ ಸಂಪುಟದಲ್ಲಿ ಎಲ್ಲರೂ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಡವ್ರ ಬಗ್ಗರಿಗೆ ಫ್ರೀ ಬಸ್ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅಕ್ಕಿ ಕೊಡ್ತಾರ ಸಿದ್ದರಾಮಣ್ಣ ಕಾರ್ಯಕ್ರಮ ಇರ್ಬೋದು, ಪ್ರತಿಯೊಂದು ನಮ್ಮ ಹೇಳ್ದಂಗೆ 5 ವಚನಗಳು ಗ್ಯಾರಂಟಿ ಕೊಟ್ಟಿದ್ದು ಎಲ್ಲ ನಡ್ಸ್ಕೊಂಡು ಬರ್ತಾವ್ರೆ. ಮುಂದಕ್ಕೂ ಎಲ್ಲರಿಗೂ ಅಧಿಕಾರ ಕೊಟ್ಟು ಹಿಂಗೆ ಚುನಾವಣೆ GB ಏನೋ ಕಾಂಗ್ರೆಸ್ಸೇ ಬರುತ್ತೆ ಅಂತ ನಮ್ಮ ಎಲ್ಲ ಆಶಿಸ್ತೀವಿ. ಒಟ್ಟಾರೆಯಾಗಿ 5 ಗ್ಯಾರಂಟಿಗಳು ಪೂರಕವಾಗುತ್ತೆ, GB ಅನುಕೂಲ ಆಗುತ್ತೆ ಅಂತ. ಹೌದು, ಖಂಡಿತ ಆಗುತ್ತೆ. ಯಾಕಂದ್ರೆ ಜನ ಎಲ್ಲ ಇವಾಗ ತಗೊಂಡು ಎಲ್ಲ ಅದನ್ನ ಫಲಾನುಭವಿಗಳಾಗಿದ್ದಾರೆ. ಹಾಗೂ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಎಷ್ಟೋ ಜನಕ್ಕೆ ಬಡವ ಬಗ್ಗರಿಗೆಲ್ಲ ನಮ್ಮ ಪ್ರಿಯ ಕೃಷ್ಣ ಅವರು ಎಲ್ಲರಿಗೂ ಮನೆಗಳು ಕೊಟ್ಟು ಎಲ್ಲರಿಗೂ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಜಾಗಗಳು ಹುಡುಕಿ ಮನೆಗಳು ಕಟ್ಟಿಸ್ತಾ ಇದ್ದಾರೆ, ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ, ಚೌಟ್ರಿ ಕಟ್ಟಿಸ್ತಾ ಇದ್ದಾರೆ, ಹಾಸ್ಪಿಟ್ಲ್ ಕಟ್ಟಿಸ್ತಾರೆ. ಈಗ ಮೊನ್ನೆ ಒಂದು 5 ಕೋಟಿ ಅನುದಾನ ತಂದು ಹೃದಯ ಚಿಕಿತ್ಸೆ ಹಾಸ್ಪಿಟ್ಲಿಗೂ ಎಕ್ವಿಪ್ಮೆಂಟು ಹಾಗೂ ಹೃದಯ ರೋಗ ಎಲ್ಲ ಮಾಗಡಿ ತಾಲೂಕು, ತಾವರೆಕೆರೆ ತಾಲೂಕು ಎಲ್ಲ ಈ ಕಡೆ ಭಾಗದೆಲ್ಲ ನಮ್ಮ 2 ಕ್ಷೇತ್ರ ಜನಕ್ಕೂ ಎಲ್ಲ ಅನುಕೂಲ ಆಗುತ್ತೆ. ಒಳ್ಳೆ ಅನುದಾನ ತಂದು ತುಂಬ 15 ಕೋಟಿ 5 ಕೋಟಿ ಅಲ್ಲ 15 ಕೋಟಿಯನ್ನು ತಂದು ಶ್ರೀಕೃಷ್ಣ ತುಂಬ ಜನಪ್ರಿಯವಾಗಿ ಎಲ್ಲರಿಗೂ ಕೆಲಸ ಮಾಡ್ತಾ ಇದ್ದಾರೆ. ಮುಂದಕ್ಕೂ ಅವರು ಶತಸಿದ್ಧ ಯಾವಾಗ್ಲೂ ಅವರೇ ಈ ಕ್ಷೇತ್ರದ MLA ಆಗಿ ಉಳಿತಾರೆ. ಸರ್, ದೊಡ್ಡವರೊಬ್ರು ಸಚಿವರಾಗಬೇಕು ಅಂತ ಆಸೆ ಅಭಿಮಾನಿಗಳು. ಹೌದು, ನಾವು ಅದನ್ನ ಕಾಯ್ತಾನೆ ಇದ್ದೀವಿ. ಇವತ್ತು ಆಗ್ತಾರೆ, ನಾಳೆ ಆಗ್ತಾರೆ, 2.25 ವರ್ಷ 3 ವರ್ಷ ಆಯ್ತು ಬಂತು. ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಇದರಲ್ಲಿ ಸಫಲ್ ಮಾಡಿದಾಗ ಈ ಸಲ ಖಂಡಿತ ಹಾಗೆ ಆಗ್ತಾರೆ ನಮ್ಮ ಯಜಮಾನರು ಪ್ರಿಯಕೃಷ್ಣ ಅವರು. ಆಗಲೇ ಎಲ್ಲ ಕೃಷ್ಣಪ್ಪನವರು ಎಲ್ಲ ನನ್ನ ಶುಭ ಕೋರುವ ನನ್ನ ಗೋವಿಂದ ಕ್ಷೇತ್ರದ ಹಾಗೂ ನನ್ನ ಅಗ್ರಹಾರ ದಾಸಹಳ್ಳಿ ಹಾಗೂ ನನ್ನ ರಾಜ್ಕುಮಾರ್ ವಾರ್ಡಿನ ಎಲ್ಲ ನನ್ನ ಸಹೋದ್ಯೋಗಿಗಳು ಹಾಗೂ ನನ್ನ ಅಣ್ಣ ತಮ್ಮಂದಿರು, ನನ್ನ ಸ್ನೇಹಿತರು, ಅಕ್ಕ ತಂಗಿಯರು ಹಾಗೂ ಎಲ್ಲ ಬಂದು ನನ್ನ ಒಂದು ಶಾಲಾ ಮಕ್ಕಳಿಂದ ಇರ್ಬೋದು, ಹಿರಿಯರಿಂದ ಇರ್ಬೋದು, ಹಾಗೂ ನಮ್ಮ ಶಾಸಕರು ಪ್ರಿಯಕೃಷ್ಣ ಅವರು ಫೋನ್ ಮಾಡಿ ಕರೆ ಮಾಡಿ ನನ್ನ ಹುಟ್ಟುಹಬ್ಬದ ಶುಭ ಕೋರಿದ್ರು. ಹಾಗೂ ನಮ್ಮ ಯಜಮಾನರು ಕೃಷ್ಣಪ್ಪನವರು ಶುಭ ಕೋರಿ ನನ್ನ ಜನ್ಮದಿನದ ಯಶಸ್ಸು ಎಲ್ಲ ಒಳ್ಳೇದಾಗಲಿ ಅಂತ ಎಲ್ಲ ಶುಭ ಕೋರಿದ್ದು ನಾನು ಬರ್ತಡೇ ಬಂದಿದ್ದಂತೆಲ್ಲ ನನ್ನ ಸ್ನೇಹಿತರು ಅಭಿಮಾನಿಗಳೆಲ್ಲರಿಗೂ ಧನ್ಯವಾದ.